ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಅದ್ಭುತ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ಮಾಮ್ನಲ್ಲಿ ತೊಡಗಿಸಿಕೊಂಡಿರುವ ನಿಮ್ಮೆಲ್ಲರಿಗೂ ಆಸಕ್ತಿದಾಯಕ ಮತ್ತು ಮುಖ್ಯವಾಗಿರುತ್ತದೆ. ಆದ್ದರಿಂದ ದಯವಿಟ್ಟು ಕೊನೆಯವರೆಗೂ ಟ್ಯೂನ್ ಆಗಿರಿ. ಈಗ ವ್ಯವಹಾರ ಪಠ್ಯಕ್ಕೆ ಹೋಗೋಣ. ಫ್ಯೂಚರ್ ಟರ್ನ್ಗೆ ಸುಸ್ವಾಗತ. ಭವಿಷ್ಯವು ವಿಕೇಂದ್ರೀಕೃತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಂಪನಿಯ ಅಧಿಕೃತ ವೆಬ್ಸೈಟ್ o.future.ioಗೆ ಭೇಟಿ ನೀಡಬಹುದು. ಲಿಂಕ್ ಅನ್ನು ವಿವರಣಾ ಪೆಟ್ಟಿಗೆಯಲ್ಲಿಯೂ ನೀಡಲಾಗಿದೆ. ಪೂರ್ಣ ಹಕ್ಕು ನಿರಾಕರಣೆಯನ್ನು ಓದಲು ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು. ಮುಂದೆ ಟನ್ಕಾಯಿನ್ ಎಂದರೇನು ಎಂದು ಚರ್ಚಿಸೋಣ. ಟನ್ ಅಥವಾ ದಿ ಓಪನ್ ನೆಟ್ವರ್ಕ್ ಟೆಲಿಗ್ರಾಮ್ ಪರಿಸರ ವ್ಯವಸ್ಥೆಗಾಗಿ ಮೂಲತಃ ಅಭಿವೃದ್ಧಿಪಡಿಸಲಾದ ವೇಗದ ವಿಕೇಂದ್ರೀಕೃತ ಬ್ಲಾಕ್ಚೈನ್ ಪರಿಸರ ವ್ಯವಸ್ಥೆಯಾಗಿದೆ. ಇದರ ದೊಡ್ಡ ಶಕ್ತಿ ಟೆಲಿಗ್ರಾಮ್ನ ಬೃಹತ್ ಬಳಕೆದಾರ ನೆಲೆಯಾಗಿದ್ದು, ಇದು 900 ಮಿಲಿಯನ್ ಬಳಕೆದಾರರನ್ನು ಮೀರಿದೆ. ಈ ಬ್ಲಾಕ್ಚೈನ್ ಹೆಚ್ಚಿನ ವೇಗದ ವಹಿವಾಟುಗಳು, ಸುರಕ್ಷಿತ ನೆಟ್ವರ್ಕ್, ಕಡಿಮೆ ಶುಲ್ಕಗಳು ಮತ್ತು ಬಳಕೆದಾರ ಸ್ನೇಹಿ ಅನುಭವವನ್ನು ನೀಡುತ್ತದೆ. ಈ ಕಾರಣಗಳಿಗಾಗಿ ವೆಬ್ 3 ಮತ್ತು ಬ್ಲಾಕ್ಚೈನ್ ಉದ್ಯಮಗಳಲ್ಲಿ ಟನ್ ಅನ್ನು ಭರವಸೆಯ ಭವಿಷ್ಯದ ಯೋಜನೆ ಎಂದು ಪರಿಗಣಿಸಲಾಗಿದೆ. ಫ್ಯೂಚರ್ ಟನ್ನ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದರೆ, ಇದು ಸಂಪೂರ್ಣವಾಗಿ ವಿಕೇಂದ್ರೀಕೃತ ಮತ್ತು ಸಮುದಾಯ ಚಾಲಿತ ಪರಿಸರ ವ್ಯವಸ್ಥೆಯಾಗಿದೆ. ಇದು ಬ್ಲಾಕ್ಚೈನ್ ಸ್ಮಾರ್ಟ್ ಒಪ್ಪಂದಗಳನ್ನು ಬಳಸಿಕೊಳ್ಳುತ್ತದೆ. ವ್ಯವಸ್ಥೆಯು ಸ್ವಯಂಚಾಲಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಯಾವುದೇ ಕೇಂದ್ರ ಅಧಿಕಾರ ಅಥವಾ ಆಡಳಿತಾತ್ಮಕ ನಿಯಂತ್ರಣವಿಲ್ಲ. ಎಲ್ಲವನ್ನೂ ಸ್ಮಾರ್ಟ್ ಒಪ್ಪಂದಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಅಲ್ಲದೆ ಸ್ನೇಹಿತರೆ, ನೀವು ಕೇವಲ 10 ಟನ್ಗಳಿಂದ ನಿಮ್ಮ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಇದು 12 ಸ್ಲಾಟ್ ಸ್ವಯಂಚಾಲಿತ ಅಪ್ಗ್ರೇಡ್ ಮಾದರಿಯನ್ನು ಸಹ ಹೊಂದಿದೆ. ಇದು 10 ಟನ್ಗಳು, 20 ಟನ್ಗಳು, 40 ಟನ್ಗಳು, 80 ಟನ್ಗಳು, 150 ಟನ್ಗಳು, 300 ಟನ್ಗಳು, 600 ಟನ್ಗಳು, 1, 200 ಟನ್ಗಳು, 2, 400 ಟನ್ಗಳು, 4, 800 ಟನ್ಗಳು ಮತ್ತು 9, 600 ಟನ್ಗಳಿಂದ ಹಿಡಿದು 19,200 ಟನ್ ಸ್ಲಾಟ್ವರೆಗೆ ಸ್ಲಾಟ್ಗಳ ಮೂಲಕ ಅಪ್ಗ್ರೇಡ್ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಸೈಕಲ್ 1 ಅನ್ನು ಚರ್ಚಿಸೋಣ. ಮೊದಲ ನಿಯೋಜನೆಯಿಂದ ಬರುವ ಆದಾಯವು ಅಪ್ಲೈನ್ 1ಗೆ ಹೋಗುತ್ತದೆ ಮತ್ತು ಎರಡನೇ ನಿಯೋಜನೆಯಿಂದ ಬರುವ ಆದಾಯವು ಅಪ್ಲೈನ್ 2ಗೆ ಹೋಗುತ್ತದೆ. ನೀವು 3ನೇ ಮತ್ತು 6ನೇ ನಿಯೋಜನೆಗಳಿಂದ ಆದಾಯವನ್ನು ಪಡೆಯುತ್ತೀರಿ, ಆದರೆ 4ನೇ ಮತ್ತು 5ನೇ ನಿಯೋಜನೆಗಳು ನಿಮ್ಮ ಐಡಿಯನ್ನು ಮುಂದಿನ ಸ್ಲಾಟ್ಗೆ ಅಪ್ಗ್ರೇಡ್ ಮಾಡಲು ಹಣವನ್ನು ನೀಡುತ್ತವೆ. 7ನೇ ಪಾವತಿಯು ನಿಮ್ಮ ಮೊದಲ ಡೌನ್ಲೈನ್ಗೆ ಹೋಗುತ್ತದೆ. ನೀವು 8ನೇ, 9ನೇ ಮತ್ತು 10ನೇ ನಿಯೋಜನೆಗಳಿಂದ ಆದಾಯವನ್ನು ಪಡೆಯುತ್ತೀರಿ. 11ನೇ ಪಾವತಿಯು ನಿಮ್ಮ 2ನೇ ಡೌನ್ಲೈನ್ಗೆ ಹೋಗುತ್ತದೆ ಮತ್ತು ನೀವು 12ನೇ ಮತ್ತು 13ನೇ ನಿಯೋಜನೆಗಳಿಂದ ಆದಾಯವನ್ನು ಪಡೆಯುತ್ತೀರಿ. ಅಂತಿಮವಾಗಿ 14ನೇ ನಿಯೋಜನೆಯು ನಿಮ್ಮ ರಚನೆಯನ್ನು ಮರುಬಳಕೆ ಮಾಡಲು ಕಾರಣವಾಗುತ್ತದೆ. ಆದಾಯವು ಪ್ರಾಯೋಜಕರಿಗೆ ಹೋಗುತ್ತದೆ. ಒಟ್ಟಾರೆಯಾಗಿ ಪ್ರತಿ ಸ್ಲಾಟ್ ಮತ್ತು ಪ್ರತಿ ಚಕ್ರಕ್ಕೆ ನೀವು 7 ಪಾವತಿಗಳನ್ನು ಸ್ವೀಕರಿಸುತ್ತೀರಿ. ಉಳಿದ ಪಾವತಿಗಳನ್ನು ಈ ಕೆಳಗಿನಂತೆ ವಿತರಿಸಲಾಗುತ್ತದೆ: 2 ಅಪ್ಲೈನ್ಗೆ, 2 ಮುಂದಿನ ಸ್ಲಾಟ್ ಅಪ್ಗ್ರೇಡ್ಗೆ, 2 ಡೌನ್ಲೈನ್ಗೆ ಮತ್ತು ಮರುಬಳಕೆಯ ನಂತರ ಪ್ರಾಯೋಜಕರಿಗೆ 1. ಮೊದಲ ನಿಯೋಜನೆಯಿಂದ ಬರುವ ಆದಾಯವು ಮೊದಲ ಅಪ್ಲೈನ್ಗೆ ಹೋಗುತ್ತದೆ ಮತ್ತು 2ನೇ ನಿಯೋಜನೆಯಿಂದ ಬರುವ ಆದಾಯವು 2ನೇ ಅಪ್ಲೈನ್ಗೆ ಹೋಗುತ್ತದೆ. ನೀವು 3ನೇ ಮತ್ತು 6ನೇ ನಿಯೋಜನೆಗಳಿಂದ ಆದಾಯವನ್ನು ಪಡೆಯುತ್ತೀರಿ. ನೀವು 4ನೇ ಮತ್ತು 5ನೇ ನಿಯೋಜನೆಗಳಿಂದ ಪ್ರತಿಫಲ ಮತ್ತು ರಾಯಲ್ಟಿ ಆದಾಯವನ್ನು ಗಳಿಸುತ್ತೀರಿ. 7ನೇ ನಿಯೋಜನೆಯಿಂದ ಬರುವ ಆದಾಯವು ನಿಮ್ಮ ಮೊದಲ ಡೌನ್ಲೈನ್ಗೆ ಹೋಗುತ್ತದೆ. ಇಲ್ಲಿ ನೀವು 8ನೇ, 9ನೇ ಮತ್ತು 10ನೇ ನಿಯೋಜನೆಗಳಿಂದ ಆದಾಯವನ್ನು ಪಡೆಯುತ್ತೀರಿ, ಆದರೆ 11ನೇ ನಿಯೋಜನೆಯಿಂದ ಬರುವ ಆದಾಯವು ನಿಮ್ಮ 2ನೇ ಡೌನ್ಲೈನ್ಗೆ ಹೋಗುತ್ತದೆ. ಅದೇ ರೀತಿ ನೀವು 12ನೇ ಮತ್ತು 13ನೇ ನಿಯೋಜನೆಗಳಿಂದ ಆದಾಯವನ್ನು ಪಡೆಯುತ್ತೀರಿ. ಅಂತಿಮವಾಗಿ 14ನೇ ನಿಯೋಜನೆಯು ನಿಮ್ಮ ರಚನೆಯನ್ನು ಮರುಬಳಕೆ ಮಾಡಲು ಕಾರಣವಾಗುತ್ತದೆ ಮತ್ತು ಆದಾಯವು ಪ್ರಾಯೋಜಕರಿಗೆ ಹೋಗುತ್ತದೆ. ಒಟ್ಟಾರೆಯಾಗಿ ಪ್ರತಿ ಸ್ಲಾಟ್ ಮತ್ತು ಪ್ರತಿ ಚಕ್ರಕ್ಕೆ ನೀವು 7 ಪಾವತಿಗಳನ್ನು ಪಡೆಯುತ್ತೀರಿ. 2 ಪಾವತಿಗಳು ಅಪ್ಲೈನ್ಗೆ ಹೋಗುತ್ತವೆ. ನೀವು 1 ಬಹುಮಾನ ಮತ್ತು 1 ರಾಯಲ್ಟಿ ಆದಾಯವನ್ನು ಗಳಿಸುತ್ತೀರಿ. 2 ಪಾವತಿಗಳು ಡೌನ್ಲೈನ್ಗೆ ಹೋಗುತ್ತವೆ ಮತ್ತು ಮರುಬಳಕೆಯ ನಂತರ 1 ಪಾವತಿ ಪ್ರಾಯೋಜಕರಿಗೆ ಹೋಗುತ್ತದೆ. ಈಗ ಸೈಕಲ್ 1 ಮತ್ತು ಸೈಕಲ್ 2ರ ಸ್ಥಾನ ವಿಭಜನೆಗಳನ್ನು ಚರ್ಚಿಸೋಣ. ಮ್ಯಾಟ್ರಿಕ್ಸ್ ಸ್ಥಾನಗಳ ಕಾರ್ಯನಿರ್ವಹಣೆಯು ಇಲ್ಲಿ ಸ್ಪಷ್ಟವಾಗುತ್ತದೆ. ಸೈಕಲ್ 1ರಲ್ಲಿ ಸ್ಥಾನಗಳು 1 ಮತ್ತು 2 ನಿಮ್ಮ ಅಪ್ಲೈನ್ಗಳನ್ನು ಪ್ರತಿನಿಧಿಸುತ್ತವೆ, ಆದರೆ ಸ್ಥಾನಗಳು 4 ಮತ್ತು 5 ನಿಮ್ಮ ಮುಂದಿನ ಸ್ಲಾಟ್ ಅಪ್ಗ್ರೇಡ್ಗಾಗಿ ಕಾಯ್ದಿರಿಸಲಾಗಿದೆ. ನೀವು ಕೇಂದ್ರ ಸ್ಥಾನವನ್ನು ನೀವೇ ಆಕ್ರಮಿಸಿಕೊಳ್ಳುತ್ತೀರಿ. 7 ಮತ್ತು 11 ಸ್ಥಾನಗಳು ನಿಮ್ಮ ಡೌನ್ಲೈನ್ ಅನ್ನು ಪ್ರತಿನಿಧಿಸುತ್ತವೆ ಮತ್ತು ಉಳಿದ ಸ್ಥಾನಗಳು ಮ್ಯಾಟ್ರಿಕ್ಸ್ನ ಒಟ್ಟಾರೆ ಆದಾಯದ ಹರಿವಿಗೆ ಕೊಡುಗೆ ನೀಡುತ್ತವೆ. ಮುಂದಿನ ಸ್ಲಾಟ್ ಅಪ್ಗ್ರೇಡ್ಗಾಗಿ ಹಿಂದೆ ಗೊತ್ತುಪಡಿಸಿದ ಸ್ಥಾನಗಳನ್ನು ಪ್ರತಿಫಲ ಮತ್ತು ರಾಯಲ್ಟಿ ಸ್ಥಾನಗಳಿಂದ ಬದಲಾಯಿಸಲಾಗುತ್ತದೆ ಎಂಬುದನ್ನು ಹೊರತುಪಡಿಸಿ ಚಕ್ರ 2ರಲ್ಲಿ ರಚನೆಯು ಹೆಚ್ಚಾಗಿ ಒಂದೇ ಆಗಿರುತ್ತದೆ. ಈ ವಿಶೇಷ ಸ್ಥಾನಗಳು ಹೆಚ್ಚುವರಿ ಗಳಿಕೆಯ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಮತ್ತು ಸಂಪೂರ್ಣ ಪರಿಹಾರ ರಚನೆಯನ್ನು ಇನ್ನಷ್ಟು ಶಕ್ತಿಯುತವಾಗಿಸುತ್ತವೆ.
ಈ ಪ್ರಯೋಜನಗಳಿಗೆ ಅರ್ಹತೆ ಪಡೆಯಲು ನೀವು ಪ್ರತಿ ಚಕ್ರದಲ್ಲಿ ಇಬ್ಬರು ನೇರ ಸದಸ್ಯರನ್ನು ವೈಯಕ್ತಿಕವಾಗಿ ಹೆಚ್ಚುವರಿಯಾಗಿ ನಿಮಗೆ ಟರ್ನ್ನಲ್ಲಿ ಗಳಿಸುವ ಅವಕಾಶವಿದೆ. ಮೊದಲ ಸ್ಲಾಟ್ನಲ್ಲಿ ವೆಚ್ಚ 10 ಟನ್ ಮತ್ತು ಆದಾಯ 90 ಟನ್. ಮುಂದಿನ ಸ್ಲಾಟ್ಗೆ 20 ಟನ್ ವೆಚ್ಚವಾದರೆ ನಿಮ್ಮ ನಿವ್ವಳ ಆದಾಯ 70 ಟನ್ ಆಗುತ್ತದೆ. ಎರಡನೇ ಸ್ಲಾಟ್ನಲ್ಲಿ ವೆಚ್ಚ 20 ಟನ್ ಮತ್ತು ಆದಾಯ 180 ಟನ್. 40 ಟನ್ ಮುಂದಿನ ಸ್ಲಾಟ್ನ ವೆಚ್ಚಕ್ಕೆ ಹೋಗುತ್ತದೆ. ಇದರ ಪರಿಣಾಮವಾಗಿ 140 ಟನ್ ನಿವ್ವಳ ಆದಾಯ ಬರುತ್ತದೆ. ಮೂರನೇ ಸ್ಲಾಟ್ಗೆ ವೆಚ್ಚ 40 ಟನ್ ಮತ್ತು ಆದಾಯ 360 ಟನ್. ಮುಂದಿನ ಸ್ಲಾಟ್ಗೆ 80 ಟನ್ ವೆಚ್ಚವಾಗುತ್ತದೆ. ಇದು ನಿಮಗೆ 280 ಟನ್ ನಿವ್ವಳ ಆದಾಯವನ್ನು ನೀಡುತ್ತದೆ. ಅದೇ ರೀತಿ ನಾಲ್ಕನೇ ಸ್ಲಾಟ್ನಲ್ಲಿ ವೆಚ್ಚ 80 ಟನ್ ಮತ್ತು ಆದಾಯ 720 ಟನ್. ಮುಂದಿನ ಸ್ಲಾಟ್ಗೆ 160 ಟನ್ ವೆಚ್ಚವಾಗುತ್ತದೆ. ಇದರ ಪರಿಣಾಮವಾಗಿ 560 ಟನ್ ನಿವ್ವಳ ಆದಾಯ ಬರುತ್ತದೆ. ಐದನೇ ಸ್ಲಾಟ್ನಲ್ಲಿ ವೆಚ್ಚ 150 ಟನ್ ಮತ್ತು ಆದಾಯ 350 ಟನ್. ಮುಂದಿನ ಸ್ಲಾಟ್ಗೆ 300 ಟನ್ ವೆಚ್ಚವಾಗುತ್ತದೆ. ಇದು ನಿಮಗೆ 120 ಟನ್ ನಿವ್ವಳ ಆದಾಯವನ್ನು ನೀಡುತ್ತದೆ. ಸಂಪೂರ್ಣ ಚಾರ್ಟ್ ಅನ್ನು ಪರಿಶೀಲಿಸಲು ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು. ಈ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ನೀವು ಒಟ್ಟು 286,650 ಟನ್ ಆದಾಯವನ್ನು ಗಳಿಸಬಹುದು. ಅದೇ ರೀತಿ ಟನ್ನಲ್ಲಿ ಫ್ಯೂಚರ್ ಟನ್ ಮ್ಯಾಟ್ರಿಕ್ಸ್ನ ಗಳಿಕೆಯ ಸಾಮರ್ಥ್ಯವನ್ನು ಚರ್ಚಿಸೋಣ. ಸ್ಲಾಟ್ 1ರಲ್ಲಿ ಆದಾಯವು 70 ಆಗಿದೆ. ಇದನ್ನು 24ರಿಂದ ಗುಣಿಸಿದಾಗ ಮುಂದಿನ ಸ್ಲಾಟ್ಗೆ 680 ವೆಚ್ಚವಾಗುತ್ತದೆ. ಎರಡನೇ ಸ್ಲಾಟ್ನಲ್ಲಿ ನಿಮ್ಮ ಆದಾಯವು 140 ಆಗಿದೆ. 22ರಿಂದ ಗುಣಿಸಿದಾಗ ಮುಂದಿನ ಸ್ಲಾಟ್ನ ವೆಚ್ಚವು 380 ಆಗುತ್ತದೆ. ಸ್ಲಾಟ್ 3ರಲ್ಲಿ ಆದಾಯವು 280 ಆಗಿದೆ. 20ರಿಂದ ಗುಣಿಸಿದಾಗ ಮುಂದಿನ ಸ್ಲಾಟ್ನ ವೆಚ್ಚವು 600ಕ್ಕೆ ಬರುತ್ತದೆ. ನಾಲ್ಕನೇ ಸ್ಲಾಟ್ನಲ್ಲಿ ನಿಮ್ಮ ಆದಾಯವು 560 ಆಗಿದೆ. 18ರಿಂದ ಗುಣಿಸಿದಾಗ ಮುಂದಿನ ಸ್ಲಾಟ್ಗೆ 540 ವೆಚ್ಚವಾಗುತ್ತದೆ. ಹೆಚ್ಚುವರಿಯಾಗಿ ನೀವು ಇಲ್ಲಿ 3 ಹಂತಗಳಲ್ಲಿ ರಚನೆಯಾದ ಸೈಕಲ್ ಆಧಾರಿತ ಪ್ರತಿಫಲ ವ್ಯವಸ್ಥೆಯನ್ನು ಕಾಣಬಹುದು. ನೀವು ಇಬ್ಬರು ನೇರ ಸದಸ್ಯರನ್ನು ಶಿಫಾರಸು ಮಾಡಿದರೆ ನೀವು ನಾಲ್ಕನೇ ಸದಸ್ಯರ ಸೇರುವ ಮೊತ್ತದ 20%ಗೆ ಸಮಾನವಾದ ಬಹುಮಾನವನ್ನು ಪಡೆಯುತ್ತೀರಿ. ನೀವು 6 ನೇರ ಸದಸ್ಯರನ್ನು ಶಿಫಾರಸು ಮಾಡಿದರೆ ನಾಲ್ಕನೇ ಸದಸ್ಯರ ಸೇರುವ ಮೊತ್ತದ ಆಧಾರದ ಮೇಲೆ ನೀವು ಹೆಚ್ಚುವರಿ 30% ಬಹುಮಾನವನ್ನು ಪಡೆಯುತ್ತೀರಿ ಮತ್ತು ನೀವು 14 ನೇರ ಸದಸ್ಯರನ್ನು ಶಿಫಾರಸು ಮಾಡಿದರೆ ನಾಲ್ಕನೇ ಸದಸ್ಯರ ಸೇರುವ ಮೊತ್ತದ ಆಧಾರದ ಮೇಲೆ ನೀವು ಹೆಚ್ಚುವರಿ 50% ಬಹುಮಾನವನ್ನು ಪಡೆಯುತ್ತೀರಿ. ಮುಂದೆ ನೀವು ಭವಿಷ್ಯದ ಸ್ಲಾಟ್ಗಳು ಹೊಂದಿದ್ದೀರಿ, ಅಲ್ಲಿ ನೀವು ಅದ್ಭುತ ಪ್ರತಿಫಲಗಳನ್ನು ಗಳಿಸುತ್ತೀರಿ. 5ನೇ ಸ್ಲಾಟ್ನಿಂದ ನೀವು 10 ಟನ್ ಬಹುಮಾನವನ್ನು ಪಡೆಯುತ್ತೀರಿ. 12 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 6ನೇ ಸ್ಲಾಟ್ 22 ಟನ್ ಬಹುಮಾನವನ್ನು ನೀಡುತ್ತದೆ. 12 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 7ನೇ ಸ್ಲಾಟ್ 40 ಟನ್ ಬಹುಮಾನವನ್ನು ನೀಡುತ್ತದೆ. 14 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 8ನೇ ಸ್ಲಾಟ್ನಿಂದ ನೀವು 50 ಟನ್ ಬಹುಮಾನವನ್ನು ಪಡೆಯುತ್ತೀರಿ. 22 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 9ನೇ ಸ್ಲಾಟ್ 60 ಟನ್ ಬಹುಮಾನವನ್ನು ನೀಡುತ್ತದೆ. 25 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 10ನೇ ಸ್ಲಾಟ್ 320 ಟನ್ ನೀಡುತ್ತದೆ. 30 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 11ನೇ ಸ್ಲಾಟ್ 540 ಟನ್ ನೀಡುತ್ತದೆ. 40 ನೇರ ಉಲ್ಲೇಖಗಳು ಬೇಕಾಗುತ್ತವೆ. 12ನೇ ಸ್ಲಾಟ್ನಿಂದ ನೀವು 280 ಟನ್ ಬಹುಮಾನವನ್ನು ಪಡೆಯುತ್ತೀರಿ. 50 ನೇರ ಉಲ್ಲೇಖಗಳು ಬೇಕಾಗುತ್ತವೆ. ಹೆಚ್ಚುವರಿಯಾಗಿ ಎಲ್ಲಾ ಪ್ರತಿಫಲಗಳನ್ನು ಪಡೆಯಲು ಈ ಅರ್ಹತಾ ಮಾನದಂಡಗಳನ್ನು ಪೂರೈಸುವುದು ಅತ್ಯಗತ್ಯ. ಹೆಚ್ಚುವರಿಯಾಗಿ ಈ ವ್ಯವಸ್ಥೆಯು ನಿಮಗೆ ಅದ್ಭುತ ಭವಿಷ್ಯದ ರಾಯಲ್ಟಿ ಆದಾಯವನ್ನು ನೀಡುತ್ತದೆ. ನೀವು 3ನೇ, 6ನೇ, 9ನೇ ಅಥವಾ 12ನೇ ಸ್ಲಾಟ್ಗೆ ಅರ್ಹತೆ ಪಡೆದರೆ ಪ್ರತಿ 5ನೇ ಸದಸ್ಯರ ಸೇರ್ಪಡೆ ಮತ್ತು ಅಪ್ಗ್ರೇಡ್ ಮೊತ್ತದಿಂದ ಪಡೆದ 25% ರಾಯಲ್ಟಿ. ಸ್ನೇಹಿತರೆ, ಪ್ರಾರಂಭಿಸಲು ನೀವು ಈ ಸುಲಭ ಹಂತಗಳನ್ನು ಅನುಸರಿಸುವ ಮೂಲಕ ಫ್ಯೂಚರ್ ಟನ್ಗೆ ಸೇರಬಹುದು. ಹಂತ 1, ಟನ್ನೊಂದಿಗೆ ನಿಮ್ಮ ಟರ್ನ್ ವ್ಯಾಲೆಟ್ಗೆ ಹಣ ನೀಡಿ. ಹಂತ 2, ನಿಮ್ಮ ರೆಫರರ್ನಿಂದ ರೆಫರಲ್ ಲಿಂಕ್ ಪಡೆಯಿರಿ. ಹಂತ 3, ರೆಫರಲ್ ಲಿಂಕ್ ಅನ್ನು ಫ್ಯೂಚರ್ ಟನ್ ಟ್ಯಾಬ್ಗೆ ನಕಲಿಸಿ ಮತ್ತು ಅಂಟಿಸಿ. ಹಂತ 4, ಕೆಲವು ಸರಳ ಹಂತಗಳಲ್ಲಿ ನೋಂದಣಿಯನ್ನು ಪೂರ್ಣಗೊಳಿಸಿ. ಹಂತ 5, ನಿಮ್ಮ ಸ್ಥಾನವನ್ನು ಸಕ್ರಿಯಗೊಳಿಸಿ ಮತ್ತು ಫ್ಯೂಚರ್ ಟನ್ ಪರಿಸರ ವ್ಯವಸ್ಥೆಯ ಭಾಗವಾಗಿರಿ. ಫ್ಯೂಚರ್ ಟನ್ ಅನ್ನು ಟನ್ ಬ್ಲಾಕ್ಚೈನ್ನೊಂದಿಗೆ ಸಂಯೋಜಿಸಲಾಗಿದೆ ಮತ್ತು ಟನ್ ಕೀಪರ್ ಮತ್ತು ಟೋಕೆನ್ ಪಾಕೆಟ್ನಂತಹ ಜನಪ್ರಿಯ ವ್ಯಾಲೆಟ್ಗಳನ್ನು ಬೆಂಬಲಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಒದಗಿಸಿದೆ ಎಂದು ನಾನು ಭಾವಿಸುತ್ತೇನೆ. ಹೆಚ್ಚಿನ ವಿವರಗಳಿಗಾಗಿ ನೀವು ಕಂಪನಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಥವಾ ನಿಮ್ಮ ಉಪಕರಣದ ಕುರಿತು ನೇರವಾಗಿ ಅವರನ್ನು ಸಂಪರ್ಕಿಸಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.